ಕೊರೋನಾ ಕಾಲದಲ್ಲಿ ಅದೆಷ್ಟೋ ಮಂದಿ ಸಾವಿಗೀಡಾಗಿದ್ದರು. ಆದರೆ ಅದರ ಅಕ್ರಮಕ್ಕೆ ಇದೀಗ ಮೊದಲ ವಿಕೆಟ್ ಪತನವಾಗಿದೆ. ಬಿಜೆಪಿ ಸರ್ಕಾರದ ಅವಧಿಯ PPE ಕಿಟ್ ಅಕ್ರಮ, ವೈದ್ಯಕೀಯ ಇಲಾಖೆ ಆರ್ಥಿಕ ಸಲಹೆಗಾರ ತಲೆದಂಡ, ಆರ್ಥಿಕ ಸಲಹೆಗಾರ ರಘು ಅಮಾನತು, ತನಿಖಾ ಸಮಿತಿ ವರದಿ ಅನ್ವಯ ಅಮಾನತು. ಅಯ್ಯಯ್ಯೋ, ಯಾರೋ ಪಾಪ ಕಾರಕ್ಕೂನನ್ನು ಸಸ್ಪೆಂಡ್ ಮಾಡ್ದಂಗೆ ಅಮಾನತು ಮಾಡಿದ್ದಾರೆ. ಎಂತೆಂಥ ತಲೆ ಹೋಗಬೇಕಾಗಿತ್ತು. 40,000 ಕೋಟಿ ಅಕ್ರಮ ಅಂತ ಹೇಳ್ತಾರೆ. ಇಷ್ಟನ್ನು ಮಾಡಿರೋದಾಗಿದ್ರೆ ಇದು ಸುಮ್ಮನೆ ರೀ, ಯಾರ್ದೋ ತಲೆ ಕಟ್ಟಿದ್ದಾರೆ ಅಷ್ಟೇ. ಇದು ಯಾರ್ದೋ ಪಾಪದ ಒಂದು ತಲೆ ಕಟ್ಟಿದ್ದಾರೆ, ಅವನು ಮಾಡಿಲ್ಲ ಅಂತಲ್ಲ. ಇದು ಏನು ಕೋತಿ ಮೊಸರು ತಿಂದು ಮೇಕೆ ಮುಸುಡಿಗೆ ಒರೆಸ್ತು ಅಂತ ಹಂಗಾಗಿದೆ ಇದು. ಆದರೆ ಇಲ್ಲಿ ಮೊಸರು ತಿಂದಲ್ಲ, ಇಲ್ಲಿ ಬಿರಿಯಾನಿ ತಿಂದುಬಿಟ್ಟು ಒರೆಸಿರೋದು. ಯಾಕಂದರೆ ಕೋತಿ ತಿನ್ನೋದು ಆದರೆ ಮೊಸರನ್ನ, ಇದು ಕೋತಿ ಅಲ್ಲ, ಇದೆಲ್ಲ ದೊಡ್ಡ ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರಿಗಳು ತಿಂದು ಪಾಪ ಅವನ ಮುಖಕ್ಕೆ ಸವರಿದ್ದಾರೆ. ಇವಿಷ್ಟು ಈ ದಿನದ ಕರ್ನಾಟಕ ಕಾರ್ಬಾರು. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ರನ್ ನಡೆಸಿದ್ರು. ದಸರಾ ನೆಪದಲ್ಲೇ ನಿತ್ಯವೂ ದೇವಿ ಪೂಜೆ ಮಾಡ್ತಿರೋ ಸಚಿವರು ಸಿಎಂ ಕುರ್ಚಿಗಾಗಿ ಹಿಂದೂ ಧರ್ಮದ ಜಪ ಮಾಡ್ತಿದ್ದಾರೆ. ಇದೇ ಮೊದಲ ಬಾರಿಗೆ ಸರ್ಕಾರದಿಂದ ತುಮಕೂರು ದಸರಾ ನಡೆಯುತ್ತಿದ್ದು, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಆಸಕ್ತಿಯಿಂದ ಪರಮೇಶ್ವರ್ ಕಾಣಿಸಿಕೊಳ್ಳುತ್ತಿದ್ದಾರೆ. ಪತ್ನಿಯ ಅನತಿಯಂತೆ ಪೂಜೆ ಪುನಸ್ಕಾರಗಳಲ್ಲಿ ಸಚಿವರು ಭಾಗಿಯಾಗುತ್ತಿದ್ದಾರೆ ಎನ್ನಲಾಗಿದೆ. ಒಟ್ನಲ್ಲಿ ಸಂಕಟ ಬಂದಾಗ ವೆಂಕಟರಮಣ ಅನ್ನುವಂತೆ ನಾಯಕರು ದೇಗುಲಗಳಿಗೆ ರೌಂಡ್ಸ್ ಹೊಡೆಯುತ್ತಿದ್ದಾರೆ. ಈ ನಾಯಕರಿಗೆ ಆ ದೇವರು ಅದೇನು ವರ ಕೊಡ್ತಾನೋ ಏನೋ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆಮೇಲೆ ಅವರು ಒಂದು ಪ್ರವಾಸ ಮಾಡ್ತಾರೆ, ಅಹಿಂದ ಅಂತೇಳಿ, ಅಲ್ಪಸಂಖ್ಯಾತ ಹಿಂದುಳಿದ ದಲಿತ. ಆ ಅಹಿಂದ ಭಾಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದೆ ಆವಾಗ. ಸೊ ಅದರಲ್ಲೂ ಕುರುಬ ಸಮುದಾಯ ಸುಮ್ಮನಿರುವಂಥ ಸಾಧ್ಯತೆ ಕಂಡು ಬರ್ತಾ ಇಲ್ಲ ನನಗೆ. ಯಾಕೆಂದರೆ ಹೇಮಂತ್ ಸೊರೇನ್ ಅರೆಸ್ಟ್ ಆದರು, ಅಥವಾ ಡೆಲ್ಲಿಯಲ್ಲಿ ಕೇಜ್ರಿವಾಲ್ ಅರೆಸ್ಟ್ ಆದರು ಅನ್ನುವಂಥ ರೀತಿಯಲ್ಲಿ ಅಷ್ಟು ಸುಲಭವಾಗಿ ಸಿದ್ದರಾಮಯ್ಯನವರನ್ನು ಅರೆಸ್ಟ್ ಮಾಡೋದು ರಾಜಕೀಯವಾಗಿ ಅಷ್ಟು ಸುಲಭವಲ್ಲ. ಕಾನೂನಾತ್ಮಕವಾಗಿರ್ಬೋದು ಸರ್, ನಾನು ಅದನ್ನು ಹೇಳ್ತಾ ಇಲ್ಲ. ಇಡಿಗೆಲ್ಲ ರೈಟ್ಸ್ ಇರ್ಬೋದೇನೋ. ಯಾವಾಗ ಪ್ರಾಬ್ಲಮ್ ಬರುತ್ತೆ ಕೋರ್ಟಲ್ಲಾದರೂ ಕೂಡ, ಈಗ 14 ಸೈಟ್ ಇದೆಯಲ್ಲ, 14 ಸೈಟನ್ನು ನನ್ನ ಹೆಂಡತಿಗೆ ಕೊಡಿ, ಅಥವಾ ಅಲ್ಲಿ ವಸತಿ ಜಮೀನನ್ನು ಕೃಷಿ ಮಾಡಿ, ಕೃಷಿ ಜಮೀನನ್ನು ಮತ್ತೆ ವಸತಿ ಜಮೀನನ್ನು ಕೃಷಿ ಭೂಮಿ ಮಾಡಿ ನನ್ನ ಬಾಮೈದನಿಗೆ ಕೊಡಿ ಅಂತ ಇವರೇನಾದರೂ ಪತ್ರ ಬರೆದಿದ್ದರೆ, ಅಥವಾ ಇವರೇನಾದರೂ ಫೋನ್ ಮಾಡಿದ್ದರೆ, ಆಗ ಅಧಿಕಾರದ ದುರುಪಯೋಗ ಆಗತ್ತೆ. ಇವರು ಮುಖ್ಯಮಂತ್ರಿ ಆಗಿದ್ದಾರೆ ಅಥವಾ ಇವರು DCM ಆಗಿದ್ದಾರೆ, ಆ ಸಂದರ್ಭದಲ್ಲಿ ಕಾಲಘಟ್ಟದಲ್ಲಿ ಅದಾಯಿತು ಅಂತ ಹೇಳಿದ ತಕ್ಷಣ ಇವರು ಅದಕ್ಕೆ ಪ್ರಭಾವ ಬಳಸಿದ್ದಾರಂತೆ ಹೇಳಕ್ಕೆ ಬರಲ್ಲ. ಕೋರ್ಟ್ ಯಾವತ್ತೂ ಕೂಡ ದಾಖಲೆ ಕೇಳುತ್ತೆ. ಹಾಗಾಗಿ ನನ್ನ ಪರ್ಸೆಪ್ಷನ್ ಪ್ರಕಾರ CM ಸಿದ್ದರಾಮಯ್ಯ ಸೀಟ್ ಒಂದು ವೇಳೆ ED ಅರೆಸ್ಟ್ ಮಾಡೋ ತನಕ ಸೇಫ್. ಇವರು ಕೂಡ ಹೋಗಿ ಹೇಳ್ತಾ ಇರೋದೇನು, ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ ಅಂತ ಯಾರು ಕೂಡ ಕೇಳ್ತಾ ಇಲ್ಲ, ಅವರೇ ಮುಂದುವರಿಬೇಕು. ಒಂದು ವೇಳೆ ಅಂಥ ಬದಲಾವಣೆಗಳಾಗುವಂಥ ಸಂದರ್ಭದಲ್ಲಿ ನಾವಿದ್ದೇವೆ. DK ಶಿವಕುಮಾರ್ ಕೂಡ ಕೇಳ್ತಾ ಇಲ್ಲ ಮುಖ್ಯಮಂತ್ರಿ ಮಾಡಿ ಅಂತೇಳಿ. ಆದರೆ ಸತೀಶ್ ಜಾರಕಿಹೊಳಿ ಹೋದ ನಂತರ ಇವರು ಹೋದರು. ನೋಡಿ, ನಾನು ಕೇಳ್ತಾ ಇಲ್ಲ, ಆದರೆ ಬದಲಾವಣೆ ಆದರೆ ನೀವು ನನಗೆ ವಾಗ್ದಾನ ಕೊಟ್ಟಿದ್ದೀರಿ ಕಳೆದ ಬಾರಿ, ನನ್ನನ್ನು ಮಾಡಬೇಕು, ಇಷ್ಟೇ ಇರುವಂಥದ್ದು. ಭಕ್ತಿಗೆ ದೇವರ ಪ್ರಸಾದ ಕುಂಕುಮ ನೀಡಿದ್ದು ತಾಯಿ ಕಾಪಾಡ್ತಾಳೆ ಅನ್ನೋ ವಿಶ್ವಾಸವನ್ನ ತುಂಬಿದ್ದಾರಂತೆ. ಪತಿಗೆ ಧೈರ್ಯ ತುಂಬಿದ ವಿಜಯಲಕ್ಷ್ಮಿ. ವಕೀಲರ ವಾದದ ಬಗ್ಗೆ ಸಂಪೂರ್ಣ ಮಾಹಿತಿ. ಆರೋಗ್ಯದ ಬಗ್ಗೆ ವಿಜಯಲಕ್ಷ್ಮಿ ಧೈರ್ಯ ತುಂಬಿದ್ದಾರೆ. ಈ ಮಧ್ಯೆ ದರ್ಶನ್ ಸಹ ನನ್ನ ಆರೋಗ್ಯದ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ, ಮೊದಲು ಜಾಮೀನು ಅರ್ಜಿಯ ವಿಚಾರಣೆ ಆಗಲಿ, ಆಮೇಲೆ ಚಿಕಿತ್ಸೆ ಬಗ್ಗೆ ಚಿಂತೆ ಮಾಡೋಣ ಎಂದಿದ್ದಾರಂತೆ.
ಇನ್ನು ಮೊನ್ನೆ ಕೋರ್ಟ್ನಲ್ಲಾದ ವಿಚಾರಣೆ ಬಗ್ಗೆ ದರ್ಶನ್ಗೆ ಮಾಹಿತಿ ಕೊಟ್ಟ ವಿಜಯಲಕ್ಷ್ಮಿ, ಜಾಮೀನು ಸಿಗುತ್ತೆ, ಆತಂಕ ಬೇಡ, ದಸರಾ ಮುಗಿಯೋದ್ರಲ್ಲಿ ಬೇಲ್ ಆಗುತ್ತದೆ, ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇದೆ. ವಕೀಲರು ಸಹ ಕೋರ್ಟ್ನಲ್ಲಿ ಸೂಪರ್ ಆಗಿ ವಾದ ಮಾಡಿದ್ದಾರೆ. ನಿಮ್ಮ ಪಾತ್ರವೇ ಇಲ್ಲ ಎಂದು ಪೊಲೀಸರ ತನಿಖೆಯನ್ನ ಪ್ರಶ್ನೆ ಮಾಡಿದ್ದಾರೆ ಎಂದು ದರ್ಶನ್ಗೆ ಕುಂಕುಮ, ಅಕ್ಷತೆಯನ್ನ ವಿಜಯಲಕ್ಷ್ಮಿ ಕೊಟ್ಟಿದ್ದಾರಂತೆ. ಮೊನ್ನೆ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆ ಮಾಡಿಸಿದ ಪ್ರಸಾದ ನೀಡಿ ನೀವು ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ ಎಂದು ಪತಿಗೆ ವಿಜಯಲಕ್ಷ್ಮಿ ಮನವರಿಕೆಯನ್ನ ಮಾಡಿದ್ದಾರಂತೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ರಾಜ್ಯ ರಾಜಕೀಯದಲ್ಲಿ ದಿನಕ್ಕೊಂದು ಬೆಳವಣಿಗೆಗಳು ನಡೀತಾ ಇದೆ. ಯಾರು ಯಾವಾಗ ಯಾರನ್ನ ಹೇಗೆ ಎಷ್ಟೊತ್ತಿಗೆ ಭೇಟಿ ಮಾಡ್ತಾರೆ ಅನ್ನೋದನ್ನು ಹೇಳೋಕ್ಕಾಗಲ್ಲ. ಹೈಕಮಾಂಡ್ಗೆ ಸತೀಶ್ ಜಾರಕಿಹೊಳಿ ಹೋದರು, ಹೈಕಮಾಂಡ್ ಬಳಿ ಹೋದರು, ಭೇಟಿಯಾದರು. ಆನಂತರ ಪರಮೇಶ್ವರ್ ಮತ್ತು ಸತೀಶ್ ಜಾರಕಿಹೊಳಿ ಭೇಟಿಯಾದರು. ಆನಂತರ ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾದರು. ಇದೀಗ ಸತೀಶ್ ಜಾರಕಿಹೊಳಿ ಅವರನ್ನು ವಿಜೇಂದ್ರ ಅವರು ಭೇಟಿಯಾಗಿದ್ದಾರೆ. ಪ್ರಭಾವಿ ಸಚಿವರು ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಇಂದು ವಿಜೇಂದ್ರ ಅವರ ಮನೆಗೆ ಹೋಗಿ ಅವರನ್ನು ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ನೋಡಿ, ಅದರ ದೃಶ್ಯಾವಳಿಗಳು ಕೂಡ ಕಾಣ್ತಾ ಇದೆ. ತಾನೇ ಮುಂದೆ ಇವತ್ತಿನ ಕ್ವಶನ್ ಕೂಡ ಇದೆ. ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ನಾವು ಕೇಳಿರುವಂಥ ಪ್ರಶ್ನೆ, ಯಾರು ಮುಂದಿನ ಮುಖ್ಯಮಂತ್ರಿ ಆಗಬೇಕು, ಸತೀಶ್ ಜಾರಕಿಹೊಳಿನ ಡಿ ಕೆ ಶಿವಕುಮಾರ್ ಅಂತಂದಾಗ ಭಾಳ ಅಚ್ಚರಿಯ ಫಲಿತಾಂಶಗಳು ಬರ್ತಾ ಇದೆ. 9 ಗಂಟೆಗೆ ಹೇಳ್ತೀನಿ. ಅದರ ಜೊತೆಗೆ ಈ ರಿಪೋರ್ಟ್ ಕೂಡ ನೋಡ್ಕೊಂಬನ್ನಿ. ಕಾಂಗ್ರೆಸ್ನಲ್ಲಿ ರಹಸ್ಯ ಮೀಟಿಂಗ್, ಬಿಜೆಪಿ ಜೊತೆ ಟಾಕಿಂಗ್. ಮುಂದಿನ ಸರ್ಕಾರಕ್ಕೆ ಸತೀಶ್ ಜಾರಕಿಹೊಳಿ ಆಗ್ತಾರಾ ಕಿಂಗ್? ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ನಲ್ಲಿ ಈಗ ಹೆಚ್ಚು ಅಲ್ಚಲ್ ಎಬ್ಬಿಸ್ತಾ ಇರುವ ಹೆಸರು ಇದು. ಬೆಳಗಾವಿಯಲ್ಲೂ ಸತೀಶ್ ಜಾರಕಿಹೊಳಿ, ದಲಿತರ ರಹಸ್ಯ ಸಭೆಯಲ್ಲೂ ಸತೀಶ್ ಜಾರಕಿಹೊಳಿ, ದೆಹಲಿಯಲ್ಲೂ ಸತೀಶ್ ಜಾರಕಿಹೊಳಿ. ಹೌದು, ಮೊನ್ನೆವರೆಗೂ ತಾವಾಯ್ತು ತಮ್ಮ ಕೆಲಸವಾಯ್ತು ಅಂತಿದ್ದ ಸತೀಶ್ ಜಾರಕಿಹೊಳಿ ಸಡನ್ ಆಗಿ ಮುನ್ನೆಲೆಗೆ ಬರ್ತಿದ್ದಾರೆ. ಸಖತ್ ಆಕ್ಟಿವ್ ಆಗಿ ಓಡಾಡ್ತಿದ್ದಾರೆ. ಇದರ ಬೆನ್ನಲ್ಲೇ ಬೆಂಗಳೂರಿನ ಶಿವಾನಂದ ಸರ್ಕಲ್ ಬಳಿ ಇರುವ ಜಾರಕಿಹೊಳಿ ನಿವಾಸಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭೇಟಿ ಕೊಟ್ಟಿದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಯಿತು. 5 ನಿಮಿಷಗಳ ಕಾಲ ಉಭಯ ನಾಯಕರು ಪ್ರತ್ಯೇಕ ಸಭೆ ನಡೆಸಿದ್ರು. ಇದಾದ ಮೇಲೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದೇ ಒಳ್ಳೆಯದು, ಯಾವುದೇ ಕ್ಷಣದಲ್ಲೂ ಸರ್ಕಾರ ಬೀಳಬಹುದು ಅಂತ ಬಿವೈ ವಿಜಯೇಂದ್ರ ಹೇಳಿದ್ರು. ಲೋಕಾಯುಕ್ತ ತನಿಖೆ ಆಗಬೇಕು ಅಂತೇಳಿ ಹೈಕೋರ್ಟ್ ಆದೇಶ ಮಾಡಿದೆ. ಇದ್ರ ಮಧ್ಯೆನೂ ಕೂಡ ಮುಖ್ಯಮಂತ್ರಿಗಳು ಬಂಡತನ ಮಾಡ್ತಾ ಇರ್ತಕ್ಕಂಥದ್ದು ಅವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಹಾಗಾಗಿ ತತ್ಕ್ಷಣ ರಾಜೀನಾಮೆ ಕೊಡಬೇಕು ಅನ್ನೋ ನಮ್ಮ ಒತ್ತಾಯ. ಡಿ ಕೆ ಶಿವಕುಮಾರ್ ಅವರು ಪಾಪ ನೆನ್ನೆ ಯಾವುದೋ ಪ್ಲಾನ್ ತಗೊಂಡು ಖರ್ಗೆ ಮನೆಗೆ ಹೋಗಿದ್ರು. ಅದೇನು ಪ್ಲಾನ್ ಅಂತ ನನಗೂ ಗೊತ್ತಾಗಲಿಲ್ಲ, ಬರೀ ಬಿಲ್ಡಿಂಗ್ ಫೋಟೋ ಅಷ್ಟೇ ಕಾಣ್ತಾ ಇತ್ತು. ಆದರೆ ಒಳಗೆ ಎಲ್ಲವೂ ಕೂಡ ನಡೀತಾ ಇದೆ, ಅಷ್ಟಂತೂ ಸ್ಪಷ್ಟ. ಹಾಗಾಗಿ ನಾನು ಹೇಳಿರ್ತಕ್ಕಂಥದ್ದು, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಕ್ಕಂಥ ಕಾಲ ಸನ್ನಿಹಿತ ಆಗಿದೆ. ಯಾವ ಸಂದರ್ಭದಲ್ಲಿ ಬೇಕಾದ್ರೂ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ, ನನಗಂತೂ ಸಂಪೂರ್ಣ ವಿಶ್ವಾಸ ಇದೆ. ಸರ್ ಅವ್ರು ಹೇಳ್ತವ್ರೆ, ಅವ್ರು ಯಾರು ಹೇಳಕ್ಕೆ ಯಾರು ಅವರು? ಹೂ ಇಸ್ ವಿಜೇಂದ್ರ? ಅವರು ಬಿಜೆಪಿ ಅಧ್ಯಕ್ಷರಾಗಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷ ಇದು. ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ನಾಯಕಿ ಆದಂಥ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ನಮ್ಮ ACC ಅಧ್ಯಕ್ಷ ಆದಂಥ ಮಲ್ಲಿಕಾರ್ಜುನ ಖರ್ಗೆ ಅವ್ರು ಹೇಳಬೇಕು. ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಹೈಕಮಾಂಡ್ ನೇರವಾಗಿ ಹೇಳಿದ್ದಾರೆ, ನಾವು ಸಿದ್ದರಾಮಯ್ಯ ಜೊತೆ ಇದ್ದೀವಿ, ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದು ಅಗತ್ಯ ಇಲ್ಲ. ವೇಣುಗೋಪಾಲ್, ಸುರ್ಜೇವಾಲಾ ಅವ್ರು ಬಂದು ಬೆಂಗಳೂರಲ್ಲಿ ಬಂದು ಪ್ರೆಸ್ ಮೀಟ್ ಮಾಡಿ ಹೋಗಿದ್ದಾರೆ. ಇನ್ನು ಸಿಎಂ ಆಸೆ ಆಕಾಂಕ್ಷಿಗಳ ಬಗ್ಗೆ ಸ್ವತಃ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿದ್ರು. ರಾಜ್ಯದಲ್ಲಿರುವ 224 ಶಾಸಕರಿಗೂ ಸಿಎಂ ಆಗುವ ಆಸೆ ಇದ್ದೇ ಇರುತ್ತೆ ಅಂತ ಜಾರಿಕೊಂಡ್ರು. 224 ಜನ ಎಲ್ಲರೂ ಆಗ್ಬೇಕಂತ ಎಲ್ಲರಿಗೂ ಆಸೆ ಇರ್ತೈತಿ. 224 ನಾನು ಬಂದೆ. 224 ಎಲ್ಲರೂ ಒಂದು ಜೀವನದಾಗ ಆಗ್ಬೇಕಂತ ಎಲ್ಲರೂ ಒಂದು ಸ್ಟೆಪ್ ಹತ್ತಿದ್ರೆ ನೆಕ್ಸ್ಟ್ ಮಂತ್ರಿ ಆದ್ಮೇಲೆ ಸೀನಿಯಾರಿಟಿ ಮ್ಯಾಗೆ ಡಿ.ಸಿ.ಎಂ ಆದ್ಮೇಲೆ ಸಿ.ಎಂ ಮುಗಿದ್ಮ್ಯಾಗೆ ಕೇಂದ್ರ ಸಚಿವರು 6ನೇ ಸ್ಟೆಪ್. ಅದು ಹಿಂಗೆ ಅವರ ಆಸೆ ಇಟ್ಕೊಂಡು ಕೂತಿರ್ತಾರೆ. ಪ್ರಭಾವಿ ಸಚಿವರ ನಿವಾಸಕ್ಕೆ ಡಿಕೆ ಸುರೇಶ್ ದೌಡು. ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ವಿಜಯೇಂದ್ರ ಗುಪ್ತು ಮೀಟಿಂಗ್ ನಡೆಸ್ತಾ ಇದ್ದಂತೆ ಕಾಂಗ್ರೆಸ್ನಲ್ಲಿ ಸಂಚಲನವೇ ಆಗಿ ಹೋಯಿತು. ಎದ್ದೋ ಬಿದ್ದೋ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ದೌಡಾಯಿಸಿದ್ರು. ಕೆಲಕಾಲ ಮಾತುಕತೆಯನ್ನು ನಡೆಸಿದ್ರು. ಕನಕಪುರ ಅಭಿವೃದ್ಧಿ ವಿಚಾರವಾಗಿ ಜಾರಕಿಹೊಳಿ ಭೇಟಿ ಮಾಡಿದ್ದೇನೆ ಅಷ್ಟೇ ಅಂದ್ರು ಡಿಕೆ ಸುರೇಶ್. ಕನಕಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಕೆಲವು ಕಾಮಗಾರಿಗಳ ಮಂಜೂರಾತಿಗಾಗಿ ಅವ್ರ ಬಳಿ ಬಂದು ಮಾತನಾಡಿದ್ದೇನೆ.
ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಇದು ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ವಿಚಾರ. ಅದ್ರ ಜೊತೆಗೆ ರಾಮನಗರ ಕ್ಷೇತ್ರದ ಅಭಿವೃದ್ಧಿಗೂ ಕೂಡ ಒಂದಷ್ಟು ಹಣವನ್ನು ಕೊಡಬೇಕು ಅಂತ ಕೇಳಿದ್ದೇನೆ. ರಾಜಕೀಯ ಏನಿಲ್ಲ ರೀ, ಅವರು ನಮ್ಮ ಪಕ್ಷದ ನಾಯಕರು. ದೇಶದ ವಿದ್ಯಮಾನಗಳ ಬಗ್ಗೆನೂ ಕೂಡ ಕೆಲವು ವಿಚಾರವನ್ನ ಮಾತಾಡಿದ್ದೇವೆ. ಮಾಧ್ಯಮಗಳು ಹೇಳೋ ರೀತಿಯಲ್ಲಿ ಯಾವುದೇ ವಿಚಾರಗಳು ಕೂಡ ಇಲ್ಲ. ಮತ್ತೆ ಬೆಳಗಾವಿಯಲ್ಲಿ ಮಾತನಾಡಿರುವ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ತಂದೆ ಪರ ಬ್ಯಾಟ್ ಮಾಡಿದ್ರು. ನಮ್ಮ ತಂದೆ ಮುಂದಿನ ದಿನಗಳಲ್ಲಿ ಸಿಎಂ ಆಗಬಹುದು ಅಂದ್ರು. ಸಿಎಂ ಇದೇ ಆಸೆ ಇದೆ ಎಲ್ರಿಗೂ. ಸೊ ಮುಂದಿನ ದಿನಮಾನಗಳಿಗೆ ಹೇಳುವುದು ಸಿಎಂ ಇದೇ ಆಸೆ ಇದೆ ಎಲ್ರಿಗೂ. ಸೊ ಮುಂದಿನ ದಿನಮಾನಗಳಿಗೆ ಹೇಳುವುದು ಸಿಎಂ ಇದೇ ಆಸೆ ಇದೆ ಎಲ್ರಿಗೂ. ಸೊ ಮುಂದಿನ ದಿನಮಾನಗಳಿಗೆ ಹೇಳುವುದು. ಈಗ ಸಾಹುಕಾರ್ ಲೆಕ್ಕಾಚಾರಗಳೇನು, ಅವರ ಮುಂದಿರುವ ಆಪ್ಷನ್ಗಳೇನು ಅನ್ನೋದರ ಮೇಲೆ ಇಡೀ ಪಾರ್ಟಿ ಕಣ್ಣು ನೆಟ್ಟಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.